Hi, good morning to all and welcome to my 7th day blog. ಊರಿಗೆ ಅದೇನ ಇನ್ನೊಂದು ಕಲಿರೋದು ಇದೇನೇ ಇದು ಮೊಟ್ಟೆ ಯಾರು ಕೊಟ್ಟಿದ್ದು ನಮ್ಮವ್ವನೇ ನಮ್ಮವ್ವ ನೀನು ಏನಂತ ಕಲಿತಿ ಮತ್ತೆ ಆಂಟಿ ಕೊಟ್ಟು ಅವ ಅಂತ ಕಲಿತಿ ತಿನ್ನು ಮೊಟ್ಟೆ ತಿನ್ನಾಯ್ತು ಮುತ್ತು ನಿನಗೆ ಯಾರು ಇಷ್ಟ ಏಯ್ ಡೌಗಳೆಲ್ಲ ಮಾಡಬೇಡ ಹೇಳು ನಮ್ಮಮ್ಮ ಇಷ್ಟನೇ ಯಾಕೆ ಹಾಂ ಕಚ್ಚು ಬೇಡ ಅಯ್ಯೋ ಮುತ್ತಮ್ಮನ ಜೊತೆ ಮಾತಾಡ್ಕೊಂಡು ಬಂದು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿಕೊಂಡು ಸೀದಾ ನಾನು ಹೊರಟಿದ್ದು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಆಯಿತು ಅಂತ ಹೋಗಿ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಹೊರಟಿದ್ದು ತಾಲೂಕು ಆಫೀಸಿಗೆ. ಯಾಕೆಂದರೆ ನಮ್ಮ ಜಮೀನು ಹಿಂಗೆ ಕ್ಲೀನ್ ಮಾಡಿಸ್ತಾ ಇದ್ನಲ್ಲ, ಆ ಜಮೀನಿಗೆ ಅಳತೆ ಕಟ್ಟಬೇಕಾಗಿತ್ತು. ಮೊದಲೊಂದು ಸಲ ಕಟ್ಟಿದ್ದೆ, ಅದೇ ಅಳತೆನ ಮತ್ತೆ ಅಲರ್ಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಹತ್ರ ಹೋಗಿ ನನ್ನ ಅಳತೆನ ಕಟ್ಟಲಿಕ್ಕೆ ಮತ್ತೆ ಅರ್ಜಿನ ರಿಪೀಟ್ ಮಾಡಿ ಬಂದಿದ್ದೀನಿ. ಮೊದಲು ಹಾಕಿದ ಅರ್ಜಿನ ಚೆಕ್ ಮಾಡಿಸ್ದೆ, ಅದೇನಾಗಿದೆ ಅಂತ ನೋಡ್ಬಿಟ್ಟು ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಿ ಕೇಳ್ಬಿಟ್ಟು ನಾನು ಮತ್ತೆ ವಾಪಸ್ ಬಂದೆ. ನಾನು ಮತ್ತೆ ತಾಲೂಕು ಆಫೀಸಿಂದ ಬಂದು ಹೊರಟಿದ್ದು ಗದ್ದೆ ಹತ್ರ. ಯಾಕೆ ಅಂತಂದರೆ ಗದ್ದೆ ಕೆಲಸದಲ್ಲಿ ನಿನ್ನೆ ಸಂಜೆವರೆಗೂ ಇಟಾಚಿ ಕೆಲಸ ಮಾಡ್ತು. ಆದರೆ ಕೊನೆ ಮೂಮೆಂಟಲ್ಲಿ ಇಟಾಚಿದು ಚೈನ್ ಕಳ್ಕೊಬಿಟ್ಟಿದೆ ಅಂದ್ಬಿಟ್ಟು ಕೆಲಸ ಸ್ಟಾಪ್ ಆಗೋಯ್ತು. ಅದಕ್ಕೆ ಇವತ್ತು ಉಳಿದಿರೋ ಕೆಲಸನ ಮುಗಿಸ್ಬೇಕು ಅಂದ್ಬಿಟ್ಟು ಮತ್ತೆ ಇವತ್ತು ಕೂಡ ಇಟಾಚಿಯವರು ಬಂದರು. ಇಟಾಚಿ ನೋಡಿ ಇವಾಗ ನಾನು ಬಂದಾಗ ಬಂದರು, ಒಂದು ಸ್ವಲ್ಪ ಲೇಟಾಗೇ ಬರೋಕ್ಕೆ ಹೇಳಿದ್ವಿ, ಹಂಗಾಗಿ ಲೇಟಾಗಿ ಬಂದರು. ಇಟಾಚಿ ಡ್ರೈವರ್ ಅಣ್ಣನ ಹೆಸರು ಬೈರೇಗೌಡರು ಅಂತ. ಬೈರೇಗೌಡರು ಅವರು ಚೈನ್ ಹಾಕಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ಬಿಟ್ಟು ನನ್ನನ್ನು ಕರೆಸಿ ಇಟಾಚಿ ಆಪ್ರೇಟ್ ಮಾಡೋಕ್ಕೆ ಕೂರಿಸಿದ್ರು. ಅಣ್ಣ ನಾನು ಹೇಳ್ಕೊಡ್ತೀನಿ, ಅಷ್ಟು ಮಾತ್ರ ನೀವು ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಕೈಲೂ ಕೊನೆಗೆ ಇಟಾಚಿ ಆಪ್ರೇಟ್ ಮಾಡಿಸಿದ್ರು. ಕೊನೆಗೂ ಅಂಗಾಡಿ ಹಿಂಗಾಡಿ ಶ್ರಮಪಟ್ಟು ಏನೇನೆಲ್ಲೋ ಟ್ರೈ ಮಾಡಿದ್ರು ಕೂಡ ಸಂಜೆವರೆಗೂ JCB ರೆಡಿ ಆಗಲೇ ಇಲ್ಲ. ಇವತ್ತಿನ ಕೆಲಸ ಏನು ಮಾಡಬೇಕು ಅಂದ್ಕೊಂಡಿದ್ದು ಆ ಕೆಲಸ ಕೂಡ ಇವತ್ತು ಕೂಡ ಕಂಪ್ಲೀಟ್ ಆಗಲಿಲ್ಲ. ಯಾಕೆ ಅಂತಂದರೆ ಇದು ಮುಂದೆಗಡೆ ಚೈನ್ ಹಾಕಿದ್ರೆ ಮತ್ತೆ ಹಿಂದೆಗಡೆ ಚೈನ್ ಕಳ್ಕೊಳ್ಳೋದು, ಹಿಂದೆಗಡೆ ಚೈನ್ ಹಾಕಿದ್ರೆ ಮುಂದೆಗಡೆ ಚೈನ್ ಕಳ್ಕೊಳ್ಳೋದು. ಅದು ಕೊನೆಗೂ ನಮ್ಮ ಕೈಯಲ್ಲಿ ರೆಡಿ ಆಗಿರಲಿಲ್ಲ. ನನಗೂ ಅಷ್ಟರಲ್ಲಿ 2 ಗಂಟೆ ಟೈಮ್ ಆಗಿತ್ತು. ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸೀದಾ ಮನೆಗೆ ಬಂದೆ. ನೋಡಿ ಇದು ರೈಲ್ವೆ ಟ್ರ್ಯಾಕು. ನಾನು ಇಲ್ಲಿಂದ ಗಾಡಿ ಹಾಕ್ಬಿಟ್ಟು ನಮ್ಮ ಮನೆಗೆ ಹೋಗಬೇಕು ಅಂದರೆ ಜಸ್ಟ್ 500 ಮೀಟ್ರ್ ಆಗುತ್ತೆ. ಆದರೆ ನಾವು ಗಾಡಿ ತೊಗೊಂಡು ಗದ್ದೆ ಹತ್ರನೇ ಗಾಡಿ ತೊಗೊಂಡು ಹೋಗಬೇಕು ಅಂತ ಅನ್ನೋದಾದರೆ ಇಲ್ಲಿರೋ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ಮೇಲೆ ಹೋಗಿ ಮುಂದೆಗಡೆ ಇಳಿದು ಮತ್ತೆ ಯೂಟರ್ನ್ ಮಾಡಿಕೊಂಡು ಅದೇ ಫ್ಲೈಓವರಲ್ಲಿ ಹಿಂದಕ್ಕೆ ಬಂದು ತಿರ್ಗಾ ಒಳಗಡೆ ಹೋಗಬೇಕು. ಒಟ್ಟು ನಮಗೆ ಮನೆಯಿಂದ ಗದ್ದೆಗೆ ಹೋಗಬೇಕು ಅಂತಂದರೆ ಹೆಚ್ಚು ಕಡಿಮೆ 2-3 ಕಿಲೋಮೀಟ್ರ್ ತನಕ ಆಗುತ್ತೆ. ಆದರೆ ನಾವು ಬೈವಾಕು ನಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದಾದರೆ ರೈಲ್ವೆ ಟ್ರ್ಯಾಕ್ ದಾಟಿದ್ರೆ ನಮ್ಮ ಮನೆಗೆ ಹೋಗೋದು ಹತ್ರ ಆಗುತ್ತೆ, ಈ ಕಡೆ ರೈಲ್ವೆ ಟ್ರ್ಯಾಕ್ ದಾಟಿದ್ರೆ ನಮ್ಮ ಗದ್ದೆಗೆ ಹೋಗೋದು ಹತ್ರ ಆಗುತ್ತೆ. ನಡ್ಕೊಂಡೇ ಮನೆಗೆ ಬಂದು ಊಟ ಮಾಡಿಕೊಂಡು ಮತ್ತೆ ನಾನು ಗದ್ದೆ ಕಡೆನೇ ಹೊರಟೆ. ಮತ್ತೆ ಗದ್ದೆ ಹತ್ರ ಬಂದು ನೋಡಿದ್ರೆ ಇಟಾಚಿ ಇನ್ನೂ ರೆಡಿನೇ ಆಗಿಲ್ಲ. ಇವತ್ತು ಎಷ್ಟೊತ್ತಾದರೂ ಬಿಡಲ್ಲ, ನಾನು ಇಟಾಚಿನ ಹೊರಗಡೆ ತೆಗಿತೀನಿ ಅಂತ ಅಂದ್ಬಿಟ್ಟು ಪಣ ತೊಟ್ಟು ನಮ್ಮ ಬೊರೇಗೌಡರು ಮತ್ತು ಅವ್ರ ಫ್ರೆಂಡು ರೆಡಿ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸೀದಾ ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್.